ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ವಿಜಯವಾಡದಲ್ಲಿ ತುಂಬ ಫೇಮಸ್ ಆದಂತಹ ಪುನುಗುಲು ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇದಕ್ಕಾಗಿ 1 ಕಪ್ಪಷ್ಟು ಮೊಸರನ್ನ ತಗೊಳ್ಳಿ, ಗಟ್ಟಿ ಮೊಸರನ್ನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ನೀಟಾಗಿ ಈ ಒಂದು ಉಂಡೆಗಳಿಲ್ದಿರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ವಿಸ್ಕರ್ ಸಹಾಯದಿಂದ ಅಥವಾ ನೀವು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ 1 ಕಪ್ ಮೊಸರಿಗೆ 1/4 ಅಥವಾ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ತಗೊಂಡೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈಗ ನೋಡಿ ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನಾವು ನೋಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ ಒಂದು ಡಿಶ್ ಅಥವಾ ಸ್ನ್ಯಾಕ್ ರೆಸಿಪಿನ ನನ್ನ ಮಗನೇ ಸಜೆಸ್ಟ್ ಮಾಡಿದ್ದು. ಇದು ತುಂಬಾ ಫೇಮಸ್ಸು. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ತಿನ್ಬೋದು ಅಥವಾ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು. ಇದ್ರ ಜೊತೆಗೆ ಚಟ್ನಿ ಸಹ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ, ಇದನ್ನು ದೊಡ್ಡದಾಗಿ ಮಾಡಿಕೊಂಡ್ರೆ ಮೈಸೂರು ಬೋಂಡ ಆಗಿಬಿಡುತ್ತೆ. ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ನಾವು ಅದು ಮಾಡ್ಕೋಬೇಕು. ಇದು ಆಂಧ್ರದಲ್ಲಿ ತುಂಬಾ ಫೇಮಸ್ಸು. ನೋಡಿ, ಈ ಥರ ಹಿಟ್ಟನ್ನು ನಾದ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಕಲಿಸ್ತಾ ಇದ್ದೇನೆ, ನಿಮಗೆ ಗೊತ್ತಾಗುತ್ತೆ. ಕೈಯಿಂದ ಹಿಟ್ಟು ಲೂಸಾಗಿ ಕೆಳಗೆ ಬೀಳಬೇಕು, ಆ ಥರ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾವು ಸ್ವಲ್ಪನೇ ನೋಡಿ, ನನಗಿಲ್ಲಿ ಸುಮಾರು 1 ಲೋಟಗಿನ ಸ್ವಲ್ಪ ಕಮ್ಮಿನೇ ನೀರು ಹಿಡಿಸಿದೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಕಲಿಸ್ಕೋಬೇಕಾಗುತ್ತೆ. ಈ ಸ್ಟ್ರೀಟ್ ಸ್ಟೈಲಲ್ಲಿ, ಈ ಸ್ಟ್ರೀಟ್ ಸೈಡ್ಗಳಲ್ಲಿ ತುಂಬಾ ಇದು ಫೇಮಸ್ ಆದಂತಹ ಒಂದು ರೆಸಿಪಿ. ಇದು ಪುನುಗುಲು ಅಂತ ಆಂಧ್ರದಲ್ಲಿ. ನೋಡಿ, ಈ ಥರ ಹಿಟ್ಟನ್ನೋದು ಪ್ರಿಪೇರ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು. ಈ ಥರ ಎಷ್ಟು ನೀವು ಚೆನ್ನಾಗಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಈ ಒಂದು ಪುನುಗುಲು ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾದ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಲೂಸಾಗಿ ಹಿಟ್ಟನ್ನೋದು ಕಲಿಸಿದ್ದೀವಿ ನಾವು. ಉಂಡೆಗಳಿಲ್ದಿರ ನೀಟಾಗಿ ಇಲ್ಲಿ ಕಲಿಸ್ಕೋಬೇಕು. ನೋಡಿ, ಈಗ ಹಿಟ್ಟನ್ನೋದು ಪ್ರಿಪೇರ್ ಆಗಿದೆ. ಹಿಟ್ಟನ್ನು ಸುಮಾರು 1 ಅವರ್ ಅಥವಾ 2 ಅವರ್ಸು ಚೆನ್ನಾಗಿ ನೆಂದರೆ, ಇದೆಷ್ಟು ನೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 2 ಅವರ್ಸ್ ಅಥವಾ 1 ಅವರ್ ಇಟ್ಕೊಳ್ಳಿ ನೀವು. ನಾನಿಲ್ಲಿ 1 ಅವರ್ ಇಟ್ಟಿದ್ದೀನಿ. ಸೊ ಜಾಸ್ತಿ ಟೈಮ್ ಇಲ್ಲ ಅಂದರೆ 1 ಅವರ್ಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಅವರ್ಸ್ ನೆನೆಸಿಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಎಣ್ಣೆಯಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಈಗ ಒಂದು ಬೌಲಲ್ಲಿ ನೀರನ್ನ ಒಂದು ಸೈಡಲ್ಲಿ ಇಟ್ಕೋಬೇಕು. ನೋಡಿ, ಚಿಕ್ಕದಾಗೆ ತೊಗೋಬೇಕು, ಜಾಸ್ತಿ ದೊಡ್ಡದಾಗಿ ಹಿಟ್ಟನ್ನು ತೊಗೋಬಾರ್ದು. ನೋಡಿ, ಚಿಕ್ಕ ಉಂಡೆಗಳು, ಗೋಲಿಗಿನ್ನ ಇನ್ನೂ ಚಿಕ್ಕ ಸೈಜ್ ಈ ಒಂದು ಹಿಟ್ಟನ್ನು ತೊಗೋಬೇಕು. ನೋಡಿ, ಚಿಕ್ಕದಾಗಿ ತಗೊಂಡು, ಯಾಕೆಂದರೆ ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ದೊಡ್ಡದಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ದೊಡ್ಡದಾಗಿಬಿಟ್ರೆ ಮೈಸೂರು ಬಜ್ಜಿ ಆಗಿಬಿಡುತ್ತೆ. ಸೊ ಮೈಸೂರು ಬೋಂಡ ಆಗುತ್ತೆ. ಸೊ ಹಾಗಾಗಿ ನೀವಿಲ್ಲಿ ಆದಷ್ಟು ಚಿಕ್ಕದಾಗೇ ನೀವು ಇಲ್ಲಿ ಬಿಟ್ಕೋಬೇಕು, ಎಣ್ಣೆಯಲ್ಲಿ ಬಿಟ್ಕೋಬೇಕು. ಈ ಒಂದು ಪ್ರಿಪೇರ್ ಮಾಡಿದಂತಹ ಒಂದು ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, ಈ ಥರ ಉಂಡೆಗಳನ್ನಾಗಿ ಬೋಂಡ ರೀತಿಯಲ್ಲಿ ಚಿಕ್ಕ ಬೋಂಡಗಳ ಥರ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಇದನ್ನೇ ನಾವು ಪುನುಗುಲು ಅಂತೀವಿ. ಇದಕ್ಕೇ ನಾವು ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಅದು ಮೈಸೂರು ಬೋಂಡ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ, ಇಲ್ಲಿ ಈ ಪುನುಗುಲು ಅನ್ನೋದು ಸಖತ್ ಟೇಸ್ಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಈ ಥರ ಎಣ್ಣೆಯಲ್ಲಿ ಕಾದಿರೋ ಎಣ್ಣೆಗೆ ಹಾಕ್ತಾ ಇರಬೇಕು. ಮತ್ತು ಅದು ಒಂದೇ ಕಡೆ ತೇಲ್ತಾ ಇರುತ್ತೆ. ಸೊ ಮೈದಾ ಹಾಕಿರೋದ್ರಿಂದ ನೀವು ಅದನ್ನು ಕಲಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಎಣ್ಣೆಗೆ ಬಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಜಾಲರ ಸಹಾಯದಿಂದ ಇದನ್ನು ಆಗಿಂದಾಗಲೇ ಕಲರ್ ಚೇಂಜ್ ಆಗೋವರೆಗೂ ಕಲಿಸ್ತಾ ಇರ್ಬೇಕು. ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಬಟ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ನೀಟಾಗಿ ಈ ಆಯಿಲಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಅದು ಒಂದೇ ಕಡೆ ತಿರ್ಕೊಂಡಿದ್ರೆ ನೀವು ಅದನ್ನು ತಿರುಗಿಸಿ ಹಾಕಬೇಕು. ಸೊ ಆವಾಗ ಎಲ್ಲ ಕಡೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್, ಬೇಯುತ್ತೆ ನೀಟಾಗಿ. ನೋಡಿ, ಈ ಥರ ಕಲಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಒಂದು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ ಸಿಂಪಲ್ ಚಟ್ನಿ. ನೋಡಿ, ಕಡಲೆಪಪ್ಪು, 2 ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಇಷ್ಟು ಹುಣಸೆ ಹಣ್ಣು, ಉಪ್ಪು ಸ್ವಲ್ಪ, ಇಷ್ಟೇ, ಇನ್ನೇನು ಬೇಡ ಫ್ರೆಂಡ್ಸ್. ಸೊ
ಈ ಒಂದು ಪುನುಗುಲು ರೆಸಿಪಿಗೆ ಇದೇ ಥರ ಚಟ್ನಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಈ ಚಟ್ನಿ ಅನ್ನೋದು ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಇದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ಈ ಜಾರು ಚಟ್ನಿ ಅಂತ ನಾವು ಹೇಳ್ತೀವಿ. ಸೊ ಸ್ವಲ್ಪ ನೀರಾಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪುನುಗುಲು ಅನ್ನೋದು ಒಂದು ಪ್ಲೇಟ್ಗೆ ರೆಡಿ ಮಾಡಿದ್ದೀವಿ. ಇನ್ನೊಂದು ಸಲ ಹಾಕ್ತಾಯಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇನ್ನೊಂದು ಬ್ಯಾಚ್ ಅನ್ನೋದು ಪುನುಗುಲು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೋಬೇಕು ಕಾದಿರೋ ಎಣ್ಣೆಗೆ ನೋಡಿ. ಈಗ ನೋಡ್ಕೊಳ್ಳಿ ನೀವೇ, ಇನ್ನೊಂದು ಸರಿ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಅಷ್ಟೇ ಒಮ್ಮೆ ಟ್ರೈ ಮಾಡಲೇಬೇಕು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ನಿಮಗೆ ಯಾವ ಡಿಶ್ ಮಾಡಬೇಕು ಅಂತ ಸಜೆಸ್ಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಥರ ಹಾಕ್ಕೋಬೇಕು. ಇದು ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಒಂದು ಸೈಡ್ ಬಂದಮೇಲೆ ಇನ್ನೊಂದು ಸೈಡ್ಗೆ ತಿರುಗಿಸಾಕೊಂಡು ನೀಟಾಗಿ ನೋಡಿ ಈ ಥರ ಡೀಪ್ ಫ್ರೈನ ಮಾಡ್ಕೋಬೇಕಾಗುತ್ತೆ. ಈವ್ನಿಂಗ್ ಅಂತೂ ಮಕ್ಕಳಿಗೆ ಈ ಥರ ಮಾಡಿ ಕೊಟ್ಬಿಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ನೋಡಿ, ಫೈನಲಿ ನಮ್ಮ ಪುನುಗುಲು ಅನ್ನೋದು ರೆಡಿಯಾಗಿದೆ. ಚಟ್ನಿನೂ ಅಷ್ಟೇ ಮಿಕ್ಸಿಗೆಲ್ಲ ಹಾಕಿದ್ದಾಯಿತು. ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ನೋಡಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚಟ್ನಿಗೆ ಹಾಕ್ಕೊಳ್ಳಿ. ಚಟ್ನಿ ಅನ್ನೋದು ಈಗಾಗಲೇ ನಾನು ಮಿಕ್ಸಿಗೆ ಹಾಕಿದ್ದೀನಿ. ಸಿಂಪಲ್ ಚಟ್ನಿನೂ ಅಷ್ಟೇ. ಚಟ್ನಿಯಲ್ಲಿ ಹಲವಾರು ರೀತಿ ಮಾಡ್ತೀನಿ, ಬಟ್ ಈ ಒಂದು ಚಟ್ನಿ ಅಂತೂ ಈ ಒಂದು ರೆಸಿಪಿಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ನೀವು ಮಾಡ್ಕೊಳ್ಳಿ ನೋಡಿ. ಒಗ್ಗರಣೆ ಎಲ್ಲ ರೆಡಿ ಆಯಿತು. ಸೊ ಈಗ ನೋಡಿ, ಚಟ್ನಿ ಮಿಕ್ಸಿಯಿಂದ ತೆಗೆದು ನೋಡಿ ಈ ಥರ ಚಟ್ನಿ ಅನ್ನೋದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಆಗಿದೆ. ಸೊ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡೋಣ. ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಚಟ್ನಿ ಈ ಥರ ಇರಬೇಕು ನೋಡಿ. ಫೈನಲಿ ನಮ್ಮ ಪುನುಗುಲು ಅನ್ನೋದು ರೆಡಿಯಾಗಿದೆ. ವಿತ್ ಚಟ್ನಿ, ಪುನುಗುಲು ವಿತ್ ಚಟ್ನಿ ರೆಡಿಯಾಗಿದೆ. ಈಗ ತಿಂದು ಟೇಸ್ಟ್ ಮಾಡೋಣ. ಟೇಸ್ಟ್ ಅಂತೂ ಅಲ್ಟಿಮೇಟ್. ನೀವು ಅಷ್ಟೇ ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಅಷ್ಟೇ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಲೇ